ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ತಮಿಳಿನಲ್ಲೆಲ್ಲ ನೋಡಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಮ್ಮಮ್ಮ ಮನೆಯಲ್ಲಿ ಪಕ್ಷ ಇತ್ತು, ಹಾಗಾಗಿ ಊರಿಗೆ ಹೊರಡ್ತಾ ಇದ್ದೀವಿ. ಈ ಸಲ ಹೊರಟಿದ್ದು ನಾವು ಹೇಗೆ ಅಂದರೆ ಟೂ ವೀಲರಲ್ಲಿ ಹೋದ್ವಿ. ತುಂಬಾ ಸ್ಟ್ರೈನ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆ ಹಿಂಗೆ ಹೊರಟ್ವಿ ಅಂತ ನನಗಂತೂ ಗೊತ್ತಿಲ್ಲ. ನಮ್ಮ ಮನೆಯವರು ಇಲ್ಲ ಹೋಗೋಣ ಬಾ ಟೂ ವೀಲರಲ್ಲೇ ಅಂತ ಹೇಳಿದ್ರು. ನಾನಿಲ್ಲ ಬೇಡ ಬಸ್ಸಲ್ಲಿ ಹೋಗೋಣ ಅಂತ ಫಸ್ಟು ಪ್ಲ್ಯಾನ್ ಇದ್ದಿದ್ದು. ಅವರೇ ಹೇಳಿದ್ದು ಬಸ್ಗೆ ಹೋಗ್ಬಿಡು ನೀನು, ನಾನು ಬರೋಲ್ಲ ಅಂತ ಹೇಳಿದರು. ಆಮೇಲೆ ತಿರ್ಗಾ ಮಧ್ಯಾಹ್ನ ನಾನು ಇನ್ನೇನು ಹೊರಡಬೇಕು ಅವಾಗ ಫೋನ್ ಮಾಡಿಬಿಟ್ಟು ಇಲ್ಲ ಬರ್ತೀನಿ ನಾನು ಹೋಗೋಣ ಬಿಡು ಅಂತ ಹೇಳಿದ್ರು. ಹಾಗಾಗಿ ಗಾಡೀಲೇ ಹೊರಟ್ವಿ. ಬಿಟ್ಟಾಗ ಆಲ್ರೆಡಿ 3 ಗಂಟೆ ಆಗಿತ್ತು. ಹಾಫ್ ಡೇ ರಜೆ ಹಾಕ್ಬಿಟ್ಟು ಹೊರಟಿದ್ದು. ಮಳೆ ಬರ್ತಾಯಿತ್ತು, ತುಂತುರು ಮಳೆ ಬರ್ತಾಯಿತ್ತು, ಚೆನ್ನಾಗಿತ್ತು. ಆದರೆ ಬ್ಯಾಕ್ ಪೇನ್ ಮಾತ್ರ ಇನ್ನೂ ಚೆನ್ನಾಗಿತ್ತು. ಬಂದಾದ್ಮೇಲೆ ಅನ್ನಿಸ್ತು ಯಾಕಾದರೂ ಗಾಡಿನಲ್ಲಿ ಹೋದ್ವಿ ಅಂತ. ನಮ್ಮೂರಿಗೆ ಹೋಗ್ಬೇಕಾದ್ರೆ ತುಂಬಾ ಹಂಪ್ಸ್ಗಳಿದೆ, ಹಾಗೆ ರೋಡು ಕೂಡ ಚೆನ್ನಾಗಿಲ್ಲ. ಬೆಳಗುಂದ ಆದಮೇಲಂತೂ ತುಂಬಾ ರೋಡಂತೂ ತುಂಬಾ ವರ್ಸ್ಟಾಗಿತ್ತು. ಎಲ್ಲರೂ ಹೇಳೋರು ನಿಮ್ಮೂರಿಗೆ ಹೋಗ್ಬೇಕಂದ್ರೆ ನಮಗೆ ಭಾಳ ಬೇಜಾರಾಗುತ್ತೆ ಅಂತ. ಈಗ ಆ ಥರ ಏನಿಲ್ಲ, ತುಂಬಾ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಹೋಗ್ತಾ ಇದ್ವಿ, ಅಲ್ಲೇ ನಾವು ಮಳೆಗೆ ಸಿಗಾಕೊಂಡ್ಬಿಟ್ವಿ. ತುರುವೇಕೆರೆ ಬಿಟ್ವಿ, ಮಳೆಗೆ ಸಿಗಾಕೊಂಡ್ಬಿಟ್ವಿ. ಎಷ್ಟು ಜೋರು ಮಳೆ ಬಂತು ಅಂದರೆ ½ ಅಲ್ಲೇ ನಮಗೆ ಜೋರಾಗುತ್ತಾ ಮಳೆ. ಯಾವುದೋ ಮನೆಗೆ ಅದ್ರೊಳಗೆ ಹೋಗಿದ್ರೆ ಆಗಿರೋದು. ಚೆನ್ನಾಗಿತ್ತು ಮನೆ. ಆ ಕಡೆಯಿಂದ ಮನೆ ಖಾಲಿ ಆದದ್ದು. ಮಾಡ್ತೀರಾ? ಏನು ಕಟ್ತಾವ್ರೆ? ವಾಸ ಇರಂಗವ್ರೆ. ನೀವಿಲ್ಲಿ ಕೆಲಸ ಮಾಡೋರಾ? ಟೂ ವೀಲರಲ್ಲಿ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ನನಗೆ. ಈ ಸಲ ಮಳೆ ಅಂತೂ ತುಂಬಾ ಜೋರಾಗಿ ಬರ್ತಾಯಿತ್ತು. ಹಾಗಾಗಿ ನಾವು ಅಲ್ಲಿ ಮರದ ಕೆಳಗಡೆ ನಿಂತ್ಕೊಂಡ್ವಿ. ಬಟ್ ಅಲ್ಲೊಂದು ಮನೆ ಇತ್ತಲ್ಲ, ದೊಡ್ಡ ಮನೆ, ಚೆನ್ನಾಗಿತ್ತು ಮನೆಯೆಲ್ಲ. ಆ ಮನೆಯಲ್ಲಿ ಯಾರೂ ವಾಸ ಇಲ್ಲವಂತೆ. ಹಾಗಾಗಿ ನಾವು ಅಲ್ಲಿ ಹೇಗೆ ಹೋಗೋದು ಅಂತ ನೋಡ್ತಾ ಇದ್ವಿ. ಅಜ್ಜಿ ಅಲ್ಲಿ ಕೆಲಸ ಮಾಡ್ತಾರಂತೆ, ಅಜ್ಜಿನೂ ಅವ್ರ ಮಗಳು, ಅವರೇ ಕರ್ಕೊಂಡ್ರು ಈ ಕಡೆಯಿಂದ ಬರ್ಬೋದು ಬನ್ನಿ ಅಂತ ಹೇಳಿ. ಹಾಗೆ ಅಲ್ಲಿ ಹೋದ್ವಿ. ಅಲ್ಲಿಂದ ನಾವು ತುರುವೇಕೆರೆ ರೀಚ್ ಆದ್ವಿ. ತುರುವೇಕೆರೆ ಆದಮೇಲೆ ಇನ್ನೇನು ನಮ್ಮೂರಿಗೆ ಹೋಗಬೇಕು. ತಿರ್ಗಾ ಅಲ್ಲೇ ಮಳೆ ಬಂತು. ಇದಕ್ಕೆ ನಮ್ಮ ಮನೆಯವರು ಒಂದು ಸ್ವಲ್ಪ ಟೀ ಕುಡಿಬೇಕು, ಹಾಗೆ ಬೋಂಡ ತಿನ್ನಬೇಕು ಅಂತಲೇ ಇದ್ದರು. ಎಲ್ಲ ಕಡೆ ಹುಡುಕಿದ್ರು, ಆದರೆ ಅಲ್ಲಿ ಸಿಕ್ಕಲಿಲ್ಲ. ಇಲ್ಲಿ ಟೀನೂ ಇದೆ, ಹಾಗೆ ಬಜ್ಜಿನೂ ಇದೆ ಬಾ ಅಂತ ಹೇಳಿ ಕರ್ಕೊಂಡೋದ್ರು. ಬಟ್ ಟೀ ಇರಲಿಲ್ಲ, ಬಜ್ಜಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇದು ನಮ್ಮ ಫೇವ್ರೆಟ್. ಇದು ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ಅಮ್ಮವ್ರ ಮನೆ ಕಡೆಯಲ್ಲಿ ಜಾಸ್ತಿ ನಾವೇನೇ ಒಂದು ಫಂಕ್ಷನ್ ಮಾಡಿದ್ರು ಬಜ್ಜಿ ಮಾತ್ರ ಜಾಸ್ತಿ ಮಾಡ್ತೀವಿ. ಸಖತ್ ಇಷ್ಟ. ಅದರಲ್ಲೂ ನಮ್ಮ ಜಗದೀಶ್ ಅಣ್ಣ ಇರಬೇಕು. ಅಣ್ಣ ವೀಡಿಯೋ ನೋಡ್ತಿದ್ರೆ ಕೇಳಿಸ್ಕೊ, ಸಖತ್ ಇಷ್ಟ ನಮ್ಮ ಅಣ್ಣಂಗೆ. ಅಣ್ಣ ಬಜ್ಜಿ ಹಾಕ್ತೀರಾ? ಇಲ್ಲ ಬಜ್ಜಿ ಬೇಕಾ ತಂದುಕೊಡ್ಲಾ ಅಂತ ಕೇಳ್ತಾರೆ. ಹಾಗೆಯೇ ಇಲ್ಲಿ ಬಜ್ಜಿ ಕೂಡ ತುಂಬಾ ಚೆನ್ನಾಗಿತ್ತು, ತೊಗೊಂಡ್ವಿ. ಜೊತೆಗೆ ಚಿರುಮುರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಅವರು. ಇಷ್ಟ ಆಯಿತು. ಹಾಗೆ ಬರಬೇಕಾದ್ರೂ ನಮ್ಮ ಮನೆಯವರು ಬೇಕಾ ಇನ್ನೊಂದು ತಿರ್ಗ ಅಂತ ಕೇಳಿದ್ರು. ಅಂಗಡಿ ಓಪನ್ ಇತ್ತು ನಾವು ಬುಧವಾರ ಬರಬೇಕಾದ್ರೆ. ಇವೆಲ್ಲ ತಿಂದರೆ ಮಟನ್ ತಿಂತೀವ? ನೀನು ತಿಂತೀಯ? ನಾನು ತಿನ್ನಲ್ಲ. ಚೆನ್ನಾಗಿ ತಗೊಂಡು ಟೇಸ್ಟು.
ಹಾಗೆಯೇ ತಿಪಟೂರು ರೀಚ್ ಆದ್ವಿ. ರೀಚ್ ಆಗಿದ್ರೆ ಅಲ್ಲೂ ಅಷ್ಟೇ ಮಳೆ ಬರ್ತಾನೆ ಇತ್ತು. ಕೋಡಿ ಸರ್ಕಲಲ್ಲಿ ನಾನು ಯಾವಾಗಲೂ ಬಸ್ಸಲ್ಲಿ ಹೋದರೂ ಅಷ್ಟೇ, ನಮ್ಮ ಮನೆಯವ್ರ ಜೊತೆ ಹೋದರೂ ಅಷ್ಟೇ, ಫಸ್ಟು ವಿಸಿಟ್ ಮಾಡೋದೇ ನಮ್ಮ ಊರಿನ ಗ್ರಾಮ ದೇವತೆ ತಿಪಟೂರಮ್ಮ ಅಂತೇಳಿ ಅಲ್ಲಿಗೆ ಹೋಗೋದು. ನಾನೇ ಅಂತಲ್ಲ, ನಮ್ಮ ಅಕ್ಕ ಬಂದರು ಅಷ್ಟೇ, ಹಾಗೆಯೇ ನಮ್ಮ ಚಿಕ್ಕಮ್ಮಂದಿರು ಅಷ್ಟೇ ಬಂದರು ಅಷ್ಟೇ, ಫಸ್ಟು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗೋದು. ಅದೇನು ಅಂತ ಗೊತ್ತಿಲ್ಲ, ಊರಿನ ಗ್ರಾಮ ದೇವತೆಗೆ ಹೋಗೋ ಅಭ್ಯಾಸ ನಮ್ಮ ಅಜ್ಜಿ ಮನೆ ಕಡೆ ತುಂಬಾ ಇದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದು. ಇನ್ನೊಂದು ಹಾಗೆಯೇ ಹೋದರೆ ಅಲ್ಲಿ ಚಿಕನ್ ನಾನ್ ವೆಜ್ ತಿಂದೇನಾದರೂ ಹೋಗಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಫಸ್ಟೇ ಹೋಗ್ಬಿಟ್ವಿ. ಹಾಗೆಯೇ ನಮ್ಮೂರಿನ ಫೇಮಸ್ ಅಂತಲೇ ಹೇಳ್ಬೋದು ಗಣೇಶ ಹಾಗೆ ಗೌರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಮದುವೆ ಆಗಿ 19 ವರ್ಷದಿಂದನೂ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ. 1-2 ಸಲ ಹೋಗಿದ್ದೀನಿ ಅಷ್ಟೇ. ಯಾಕೆಂದರೆ ನಾನು ಹೊರಡೋ ಟೈಮಿಗೆ ಅಲ್ಲಿ ಗಣೇಶ ಉತ್ಸವಕ್ಕೆ ಟೈಮ್ಗೆ ಕರೆಕ್ಟಾಗಿ ನಮ್ಮ ಮನೆಯವರು ಶಬರಿಮಲೆಗೆ ಹೊರಡ್ತಾರೆ. ಹಾಗಾಗಿ ಅಲ್ಲಿ ಹೋಗೋಕ್ಕಾಗೋದೇ ಇಲ್ಲ. ಲಾಸ್ಟ್ 2 ವರ್ಷವೂ ಅಷ್ಟೇ, ಹೀಗೆ ನಮ್ಮ ನಾದಿನಿಯವ್ರ ಮನೆ ಫಂಕ್ಷನ್ಸ್ಗಳೆಲ್ಲ ಇದ್ವು, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಈ ವರ್ಷ ಡಿಸೆಂಬರ್ 8ಕ್ಕಿದೆ. ಯಾರು ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಅಲ್ಲಿಗೆ ಬನ್ನಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿಂದ ರೀಚ್ ಆಗಿ ನಮ್ಮೂರ ಹತ್ರ ರೈಲ್ವೆ ಸ್ಟೇಷನ್ ಹತ್ರ ಏನು ಅಂಡರ್ಗ್ರೌಂಡ್ ಪಾಸ್ ಮಾಡಿದ್ದಾರೆ, ಅಲ್ಲಿಂದ ಹೊರಟ್ವಿ ನಾವು. ಅಲ್ಲಿ ಬ್ಲಾಕ್ ಮಾಡಿದರು 1-2 ವರ್ಷದಿಂದನೂ. ಹಾಗಾಗಿ ಮನೆಗೆ ಹೋದ್ವಿ. ಹೋಗುವಷ್ಟರಲ್ಲಿ ಅಡುಗೆ ಎಲ್ಲ ಮುಗಿಸಿದ್ರು, ಆಲ್ರೆಡಿ ಎಡೆ ಎಲ್ಲ ಹಾಕ್ತಾಯಿದ್ರು. ಲೇಟೇ ಆಯಿತು ನಾವು ಹೊರಟಿದ್ದು ಅಂತ ಅಂದ್ಕೊಳ್ತೀನಿ. ಎಲ್ಲ ಅಡುಗೆನೂ ನಮ್ಮ ಅತ್ತಿಗೆ ಮತ್ತು ಅವರ ಅಮ್ಮ ಹಾಗೆಯೇ ತುಳಸಿ ಇಷ್ಟು ಜನನೂ ಸೇರಿಕೊಂಡು ಮಾಡಿದ್ದಾರೆ. ಅಡುಗೆ ಅಂತೂ ನಮ್ಮ ಅತ್ತಿಗೆ ಕೈ ರುಚಿ ನಾವು ನೋಡಿದ್ದೀವಿ, ಅವ್ರ ಅಮ್ಮನ ಕೈ ರುಚಿನೂ ನೋಡಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನ್ ವೆಜ್ ಆಗಿರ್ಬೋದು, ಹಾಗೆಯೇ ವೆಜ್ ಆಗಿರ್ಬೋದು, ಎಲ್ಲ ಅಡುಗೆನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ವಾಯ್ಸಲ್ಲಿ ನನಗೆ ಯಾಕೋ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಮೆತ್ತಗೆ ಮಾತಾಡ್ತಾ ಇದ್ದೀನಿ. ಕಮೆಂಟಲ್ಲಿ 1-2-3 ಜನ ಕೇಳಿದರು, ಯಾಕೆ ಮೆಲ್ಲಗೆ ಮಾತಾಡ್ತೀರಾ, ಸ್ವಲ್ಪ ಜೋರಾಗಿ ಮಾತಾಡಿ ಅಂತ. ಜೋರಾಗೆ ಮಾತಾಡ್ತಾ ಇದ್ದೆ ಆ ಕಮೆಂಟ್ ಬಂದಮೇಲೆ. ಈಗ ಸ್ವಲ್ಪ ಯಾಕೋ ನನಗೆ ಹೆಲ್ತ್ ಇಶ್ಯೂಸ್ ಆಗಿದೆ, ಹಾಗಾಗಿ ನಾನಿಲ್ಲಿ ಮೆಲ್ಲಗೆ ಮಾತಾಡ್ತಾ ಇದ್ದೀನಿ. ಕೆಲಸ ಮತ್ತೆ ನಿಮ್ಮ ಮಾವನ ಕರಿಬೇಕಲ್ವಾ? ಒಂದು ಬೆಟ್ಟಲ್ಲಿ ಇಟ್ಕೊಂಡ್ರೆ ಬಡಿ ಆಂಟಿ. ಪೂಜೆ ಎಲ್ಲ ಆಯಿತು. ಈ ಸಲ ಹಬ್ಬಕ್ಕೆ ತುಂಬ ಜನ ಮಿಸ್ ಆದರು. ನನ್ನ ಮಗ ಮಗಳು ಹಾಗೆ ನಮ್ಮ ಅಕ್ಕನ ಮನೇಲೂ ಇವತ್ತೇ ಇಟ್ಕೊಂಡಿದ್ರು, ಅಂದರೆ 24ನೇ ತಾರೀಕೆ ಇಟ್ಕೊಂಡಿದ್ರು, ಮಂಗಳವಾರನೇ ಅಮ್ಮನ ಮನೆ ಹಬ್ಬದ ದಿವಸ. ಹಾಗಾಗಿ ಅವಳು ಬರಲಿಲ್ಲ. ಹೋದ ವರ್ಷ ಎಲ್ಲ ಬಂದಿದ್ಲು, ತುಂಬಾ ಚೆನ್ನಾಗಿತ್ತು. ಅವಳು ಈ ವಿಡಿಯೋದಲ್ಲಿ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಚಿಕ್ಕಮ್ಮ, ಹಾಗೆ ಇವ್ರು ನಮ್ಮ ಅತ್ತೆ, ನಮ್ಮ ಸೋದರ ಮಾವನ ಹೆಂಡ್ತಿ, ಇವರು ಕೂಡ ಬಂದಿದ್ದರು. ನಮ್ಮ ಅತ್ತೆ ಯಾಕೋ ಈ ನಡುವೆ ತುಂಬಾ ಸಣ್ಣ ಆಗೋಗ್ಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಕೇಳಿದೆ ಯಾಕತ್ತೆ ಇಷ್ಟೊಂದು ಸಣ್ಣ ಆಗಿದೆ ಅಂತ. ಅವ್ರ ಮದುವೆನಲ್ಲೇ ಆಗಿದ್ರು, ಆಗ ಸಣ್ಣ ಆಗಿಬಿಟ್ಟಿದ್ದಾರೆ. ಪೂಜೆ ಎಲ್ಲ ಚೆನ್ನಾಗಾಯಿತು. ಇವರು ನಮ್ಮ ಅಜ್ಜಿ ತಾತ, ಇವ್ರಿಗೆ ಎಡೆ ಇಕ್ಕಿರೋದು. ಇಲ್ಲಿ ಒಂಬಳೆ ಕಳಸ ಇಡಲ್ಲ ನಮ್ಮ ಮನೆ ಕಡೆನಲ್ಲಿ, ಅಂದರೆ ನಮ್ಮ ಯಜಮಾನ ಸುಧಾ ಇಲ್ಲಿ ನೋಡು, ಒಂಬಳೆ ಕಳಸ ಇಡ್ತೀವಿ. ಸುಧಾ ಭರತ್ ಇಲ್ಲಿ ನೋಡು, ಭರತ್ ನಿಮ್ಮ ಅಕ್ಕನ ನೋಡು, ಭರತ್ ಅದಕ್ಕೆ ಹೇಳ್ತಾ ಇರೋದು. ಹಾಗೆಯೇ ನಮ್ಮ ಅತ್ತಿಗೆಯವರಮ್ಮ ಅವರು ಕೂಡ ಬಂದಿದ್ದರು. ನಮ್ಮ ಚಿಕ್ಕಮ್ಮ ಅಂತ ಹೇಳಿದ್ನಲ್ಲ, ಇವ್ರು ನಮ್ಮ ಚಿಕ್ಕಮ್ಮ, ಪದ್ದುಷ ಅಂತೆಲ್ಲ ಇದ್ದಾರಲ್ಲ ಅವರ ಅಮ್ಮ. ನಮ್ಮ ಚಿಕ್ಕಪ್ಪಂಗೆ ಹುಷಾರಿಲ್ಲ, ಅವ್ರು ಬರೋಕ್ಕಾಗಲ್ಲ, ಅವ್ರಿಗೂ ಸ್ವಲ್ಪ ಓಡಾಡೋದಕ್ಕಾಗೋದಿಲ್ಲ. ಹಾಗೆ ನಮ್ಮಪ್ಪ
ಈಗ ಸ್ವಲ್ಪ ಪರವಾಗಿಲ್ಲ. ಆದ್ರೂ ನಮ್ಮಪ್ಪ ಹೇಳಿದ ಮತ್ತೆ ಕೇಳಲ್ಲ, ಓಡಾಡು ಅಂದರೆ ಓಡಾಡೋದಿಲ್ಲ. ಏನು ಅಂತಲೇ ಗೊತ್ತಿಲ್ಲ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನೋಡ್ದೆ ಕಣೆ ಡಿಗ್ರಿ ಯಾರಿಗೆ ಯಾರಿಗೆ ಬಂತು ದೇವರು? ಧೂಪ ಹಾಕಿದ್ದೀರ? ಯಾರೋ ಧೂಪ ಹಾಕೋರೆ ನಿಂತ್ಕೊಂಡು ಹೆಂಗಂತ ಸಾಟರ್ಡೆ ಏನದು ಫ್ರೈಡೇನೆ ಬರ್ತೀನಿ ನಾನು. ಈ ಸತಿ ಅತ್ತೆ ಕಡೆಯಿಂದ ಡ್ಯಾನ್ಸಿಗೆ ಅಯ್ಯ ಹೇಳಕ್ಕಾಗಲ್ಲ ಅದು. ಮಹಾಮಂಗಳಾರತಿ ಆಗ್ತಾ ಇದ್ರೆ ಈಚೆ ಕಡೆ ಫ್ರೈಡೇ ಡ್ಯಾನ್ಸ್. ಫ್ರೈಡೇನಲ್ಲಿ ಅಂದಾನ ಇರುತ್ತಲ್ಲ. ಅಂದಾನ ದಿವಸ 5 ದಿವಸ 4 ವಿಷ್ಣುವೆ ಪ್ರೆಸ್ ಮಾಡಿ ಇಟ್ಕೊಂಡು ತಿಂದು ಹೋಗ್ಬಾ. ನೀವು ಮುಟ್ಕೊಂಡಿದ್ದೀಯಾ? ಮತ್ತೆ ನಾನು ಮುಟ್ಕೊಂಡಿಲ್ಲಪ್ಪ. ನಮ್ಮ ಪಿಸ್ಸು ಮೊಟ್ಟೆ ಇಕ್ಕೈತೆ. ಅಯ್ಯೋ ನನಗೆ ಮಾಡ್ಬಿಟ್ಲು. ನಾನು ಹೇಳಿದ್ದೀನಿ ಆಗ್ಲೇ, ಮುಂದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಾಗ್ಲ ಕೊಡುತ್ತವ್ರಪ್ಪ ಎಲ್ರು ಅಂತ ಗೌರಿ ಹಬ್ಬಕ್ಕೆ. ಅಲ್ಲನ್ ಮಗನೇ ಅಮ್ಮ ಮೆಲ್ಲಗೂ ಹೋಗ್ಬಿಟ್ಟಾರ. ಅವ್ರ ಅಜ್ಜಿ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಅಲ್ವಾ ವಯಸ್ಸಾಗಿ ಚಿಕ್ಕವಳಲ್ವಾ? ಪೂಜೆ ಎಲ್ಲ ಆಯಿತು. ನಾವು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ, ನಾನು ಸರಿಯಾಗಿ ತಿಳ್ಕೊಂಡಿದ್ದೀನೋ ಇಲ್ವೋ ನನಗೂ ಅದು ಗೊತ್ತಿಲ್ಲ. ಹಿರಿಯೋರ ಹಬ್ಬದಲ್ಲಿ ಪೂಜೆ ಮಾಡಬೇಕಾದ್ರೆ ಕೇಳ್ಕೊಬೇಕಂತೆ, ಕಷ್ಟಕ್ಕೆ ಬರಬೇಡ ಸುಖಕ್ಕೆ ಬಾರಪ್ಪ ಅಂತ ಕೇಳ್ಕೊಬೇಕಂತೆ. ಆ ಥರನೇ ನಾವು ನಾನು ಮಾತ್ರ ಅದೇ ಥರನೇ ಧೂಪ ಹಾಕೋದು. ಹಾಗೆಯೇ ಪೂಜೆ ಎಲ್ಲ ಆದಮೇಲೆ ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡಬೇಕು ಅಂತ ವಾಡಿಕೆ ಇದೆ. ಅದೆಲ್ಲ ನಮಸ್ಕಾರ ಎಲ್ಲ ಹಾಕಾದ್ಮೇಲೆ ಬಾಗಿಲು ಹಾಕಿ ಒಂದು 5 ನಿಮಿಷ ನಾವೇನು ಎಡೆ ಇಟ್ಟಿರ್ತೀವಿ ಅದನ್ನು ಊಟ ಮಾಡಬೇಕಂತೆ. ಹಾಗಾಗಿ ಬಾಗಿಲೆಲ್ಲ ಹಾಕಿ ಒಂದು 5 ನಿಮಿಷ ಊಟ ಕೂತ್ಕೊಂಡ ಇಟ್ಕೊಂಡಿ. ಕಾಯಿ ಅದಕ್ಕೆ ಹಾಕಿದ್ದು ಮಟನ್ ಸಾರಿಗೆ ಗೊತ್ತಿಲ್ಲ. ಕೊಬ್ಬರಿ ಕಾರ್ತಿಗೆ ಫೋನ್ ಮಾಡಿ ಕಳ್ಸ್ಕೊಂಡ್ರ ಕುಸ್ಕೊತೀವಿ, ನಾವೇನು ಬೇಜಾರು ಮಾಡ್ಕೊಳಲ್ಲ. ಬಾ ಮಾಮ ಬಾ, ನಿನ್ನೆ ಕಾಯ್ತಾ ಇದ್ದೆ. ಬಾ ಮಾಮ. ಅಂತ ರಿಸ್ಕ್ ಆಗಲ್ಲ. ನೀತಿ ಸಮಿತಿ ಮೇಲ್ಗಡೆ ಮನೆಗೆ ಊಟ ಮಾಡ್ಬೇಕು. ನಿನ್ನ ಮಗಳು ಒಂದು ಫಂಕ್ಷನ್ಸ್ಗಳಲ್ಲಿ ಯಾರ್ಯಾರು ಇರಬೇಕು ಅವ್ರವ್ರು ಇದ್ರೇ ಕಳೆ. ಹಾಗೆಯೇ ನಮ್ಮ ಮಾವ ಇರಲಿಲ್ಲ, ಲೇಟಾಗಿ ಬಂದರು. ಎಲ್ಲೋ ಕೆಲಸ ಇತ್ತಂತೆ ಹಳೆ ಮನೆ ಹತ್ರ, ಹಾಗಾಗಿ ಲೇಟಾಗಿ ಬಂದರು. ಏನೋ ಒಂಥರ ಕಳೆ, ಏನಾದರೂ ಹೇಳೋದು ಕಾಲು ಎಳೆಯೋದು ಆ ಥರ ಮಾಡ್ತಾರೆ. ಅವ್ರು ಬಂದರೆ ಸಾಕು ಏನೋ ಒಂಥರ ಖುಷಿ. ನೋಡಿ ಇವ್ನು ನಮ್ಮ ಸೋದ್ರ ಮಾವನ ಮಗ ಬಾಲಾಜಿ ಅಂತ ಹೇಳಿ ತರಲೆ. ಅವಾಗೆಲ್ಲ ಎಷ್ಟು ರೋಸ್ತಿದ್ದ. ಈಗ ವೀಡಿಯೋ ಮಾಡ್ಕೊಂಡಿದ್ದೆ ಎಷ್ಟೊಂದು ಅಂತ. ಅವನು ಊಟ ಮಾಡ್ತಾಯಿದ್ದಿದ್ದೆಲ್ಲ ಎಲ್ಲ ಮೊಬೈಲ್ನ ನಮ್ಮ ಕಾರ್ತಿಕ್ ಕೈಲಿತ್ತು, ಇಸ್ಕೊಂಡು ಡಿಲೀಟ್ ಮಾಡಿಬಿಟ್ಟ. ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಹೋಗಿದ್ದೆ. ನಿಂತ್ಕೊಳ್ಳೋ ಸುಮ್ಮನೆ ನೋಡ್ತಾನೆ.
ಹಾಗೆಯೇ ಇವ್ರು ನಮ್ಮ ದೊಡ್ಡಪ್ಪ ಅಮ್ಮನ ಮನೆ ಹತ್ರನೇ ಇರೋದು. ನಮ್ಮ ದೊಡ್ಡಮ್ಮ ನೋಡಿ ಇವರೇ 2 ವರ್ಷ 3 ವರ್ಷ ಆಯಿತು ಅಂದ್ಕೊಳ್ತೀನಿ ತೀರ್ಕೊಂಡು. ಅವ್ರ ಮನೆಗೆ ಹೋಗಿ ಅಲ್ಲೂ ಧೂಪ ಹಾಕಿ ಬಂದ್ವಿ. ಅಲ್ಲಿಂದ ಬರೋ ಅಷ್ಟರಲ್ಲಿ ನಮ್ಮ ಸೆಕೆಂಡ್ ಬ್ರದರ್ ಅಂತ ಹೇಳ್ಬೋದು, ಗೋಪಿ ಅಣ್ಣ, ಹಾಗೆಯೇ ನನ್ನ ಫ್ರೆಂಡು ಸರೋಜ ಅವ್ರ ಮಕ್ಕಳು, ಅವರು ಲಾಸ್ಟಲ್ಲಿ ಊಟಕ್ಕೆ ಬಂದರು. ಊಟ ಎಲ್ಲ ಮುಗಿಸ್ಕೊಂಡು ನಾವಿವಾಗ ವಾಕ್ ಹೋಗ್ತಾಯಿದ್ದೀವಿ. ವಾಕ್ ಹೋಗಿ ಟೈಮಿಂಗ್ಸ್ ನೋಡಿದ್ರೆ ನೀವು ನಿಜವಾಗ್ಲೂ ಇದೇನು ಇಷ್ಟೊತ್ತಿನಲ್ಲಿ ಹೋಗಿದ್ದೀರಾ ಅಂತ ಅಂದ್ಕೊಳ್ತೀರಾ. ನಾವು ಹೋಗಿ ಟೈಮ್ ಬಂದು 11 ಗಂಟೆ, 11 ಗಂಟೆಗೆ ಹೋಗಿ 12 ಗಂಟೆಗೆ ಬಂದ್ವಿ. ಅಲ್ಲಿ ಹೋದರೆ ಹಾಗೇ ಅಣ್ಣ ಕರ್ಕೊಂಡು ಹೋಗ್ತಾನೆ, ಬನ್ನಿ ಹೋಗ್ಬಿಟ್ಟು ಬರೋಣ ಅಂತೇಳಿ. ಅಷ್ಟೊಂದೇನು ಭಯ ಇಲ್ಲ. ಹಾಗೆಯೇ ರೈಲ್ವೆ ಸ್ಟೇಷನಿಗೆ ತುಂಬಾ ಹತ್ರನೇ ಆಗುತ್ತೆ. ನನ್ನ ವೀಡಿಯೋನ ಇಷ್ಟಪಟ್ಟು ನೋಡೋದು ಅಂದರೆ ನಮ್ಮ ಚಿಕ್ಕಪ್ಪ, ಹಾಗೆ ನಮ್ಮ ಅಣ್ಣ, ಹಾಗೆ ನಮ್ಮ ಚಿಕ್ಕಮ್ಮ ಒಂದಿಬ್ಬರು ಇದ್ದಾರೆ. ಅವರು ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮ ಮನೆಯವರು ನಾವು ಹೊರಟೆ ಹೊಡ್ಕೊಂಡು ರೈಲ್ವೆ ಸ್ಟೇಷನ್ನು ನಮ್ಮೂರ್ದು ಅಂತ ಹೇಳಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾ ಇರಿ, ನಗಿಸ್ತಾ ಇರಿ.